ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ ಈ ಬೆಸುಗೆ ಬಿರುಗಾಳಿಯೇ ಬಂದರು ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚಂದ ಬಾಳಲ್ಲಿ ಬೆಳಕಿಂದು ಮೂಡಿದೆ ಬೆಳಗಲ್ಲಿ ಹೊಸ ಬಾಳ ಕಂಡಿದೆ ಹೊಸ ಬಾಳು ಹೊಸ ಆಸೆ ತಂದಿದೆ ಹೊಸ ಆಸೆ ಜೊತೆಯೊಂದ ಬೇಡಿದೆ ಬರಡಾದ ನದಿ ಈಗ ಹಸಿರಾಗಿದೆ ಹೊಸ ಜೀವ ಬಂದೀಗ ಕುಣಿದಾಡಿದೆ ಬರಡಾದ ನದಿ ಈಗ ಹಸಿರಾಗಿದೆ ಹೊಸ ಜೀವ ಬಂದೀಗ ಕುಣಿದಾಡಿದೆ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ವಿತ್ ಅಪ್ಗ್ರೇಡೆಡ್ ಮೀಟರ್ ಮತ್ತೆ ಮೊಬೈಲ್ ಚಾರ್ಜರ್ ಇರೋ ಇದು ಸೊ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಅಥವಾ ಬೇಸಿಕ್ ಫೀಚರ್ಸ್ ಗಳನ್ನ ಹೇಳ್ತೀನಿ ಅದನ್ನ ನೀವು ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಸ್ಟ್ ಇಂಪಾರ್ಟೆಂಟ್ ಗಾಡಿ ಇಗ್ನಿಷನ್ ಆನ್ ಮಾಡಿದಾಗ ಈ ಲೈಟ್ ನಿಮಗೆ ಕಾಣಿಸಬೇಕು. ಈ ಲೈಟ್ ಕಾಣಿಸಿದ್ರೆ ಮಾತ್ರ ಸೆಲ್ಫ್ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಸುಮ್ಮನೆ ಹೊಡಿದ್ರೆ ಸ್ಟಾರ್ಟ್ ಆಗುತ್ತೆ. ಎಕ್ಸಿಲೇಟರ್ ಕೊಡೋದು ನೆಸೆಸರಿ ಇಲ್ಲ. ಲೈಟ್ ಆಗಿ ಸೆಲ್ಫ್ ಕೊಡ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಅದು ರನ್ನಿಂಗ್ ಅಲ್ಲಿ ಆ ಲೈಟ್ ಆಫ್ ಆಗುತ್ತೆ. ಇನ್ ಕೇಸ್ ರನ್ನಿಂಗ್ ಅಲ್ಲಿ ಲೈಟ್ ಏನಾದ್ರೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಅಂತ ಏನೋ ಫೀಲಿಂಗ್ ಆದ್ರೆ ಅಥವಾ ಈ ಕಡೆ ಬಂದಾಗ ಅದನ್ನ ಬಂದು ಚೆಕ್ ಮಾಡ್ಕೊಂಡು ಸಣ್ಣ ಪುಟ್ಟ ಎರರ್ಗಳು ಇರ್ತವೆ ಅದನ್ನ ರೆಕ್ಟಿಫೈ ಮಾಡಿಕೊಡ್ತೀವಿ. ಇದು ಫಸ್ಟ್ ಇಂಪಾರ್ಟೆಂಟ್. ಎರಡನೇದು ಗಾಡಿ ಸ್ಟಾರ್ಟ್ ಇದ್ದಾಗ ಹೆಡ್ಲೈಟ್ ಆನ್ ಇರುತ್ತೆ. ಇದು ಸ್ವಿಚ್ ಇಲ್ಲ. ಸೊ ಹಾಗಾಗಿ ಹೊರಗಡೆ ಯಾವುದೇ ಸ್ವಿಚ್ ಅಥವಾ ಇದನ್ನ ಹಾಕ್ಸ್ಕೋಬೇಡಿ. ಮೂರನೇದು ಗಾಡಿ ಗೇರಲ್ಲಿ ಇದ್ದಾಗ ಸೈಡ್ ಸ್ಟ್ಯಾಂಡ್ ಏನಾದ್ರೂ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ಸೊ ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡಬೇಕು. ಎರಡರಲ್ಲಿ ಒಂದು ಮಾಡಿದ್ರೆ. ನಾಲ್ಕನೇ ಇಂಪಾರ್ಟೆಂಟ್, ಗಾಡಿಗೆ ಹಳೆ ಗಾಡಿಗಳ ಪೆಟ್ರೋಲ್ ರಿಸರ್ವ್ ನಾವು ಬರಲ್ಲ ಇದಕ್ಕೆ, ಡೈರೆಕ್ಟ್ ಪೆಟ್ರೋಲ್. ಸೊ ಹಾಗಾಗಿ ನೀವು 1 ಪಾಯಿಂಟ್ ಪೆಟ್ರೋಲ್ ನ ಯಾವಾಗಲೂ ಮೇಂಟೈನ್ ಮಾಡಬೇಕು. ಇದ್ರ ಆಲ್ರೆಡಿ 2 ಲೀಟರ್ ಇದೆ, ನಿಮ್ಮ ಎದುರುಗಡೆ 1 ಲೀಟರ್ ಇದು ಮಾಡಿದ್ರಿ. 1 ಲೀಟರ್ ಟ್ಯಾಂಕ್ ಅಲ್ಲಿ ರಿಸರ್ವ್ ಅಲ್ಲೇ ಇರುತ್ತೆ, ಯೂಸ್ ಆಗುತ್ತೆ, ಬರೋದೇ ಇಲ್ಲ. ಯೂಸ್ ಮಾಡಕ್ ಆಗದೆ ಇರತ್ತೆ 2 ಲೀಟರ್ ಬಿಟ್ಬಿಡ್ಬೇಕು. ಸೊ ಹಾಗಾಗಿ 3 ಲೀಟರ್ ಗಾಡಿ ಪೆಟ್ರೋಲ್ ಅಂದಲ್ಲ ಅಂತ ಹೇಳ್ಬಿಟ್ಟು ಪೆಟ್ರೋಲ್ 1 ಪಾಯಿಂಟ್ ಯಾವಾಗಲೂ ಮೇಂಟೈನ್ ಮಾಡಬೇಕು. ಸೊ ನೆಕ್ಸ್ಟ್, ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಪೀಸ್ ಟು ಪೀಸ್ ನಿಮಗೆ ರೀಪ್ಲೇಸ್ ಆಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷದ ಇರುತ್ತೆ. 1+4 ಮೊದಲ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಅಂದ್ರೆ ಗಾಡಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಅವಾಗ ಮಾತ್ರ ನಿಮ್ ಗಾಡಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್ ಕಂಪನಿಯಿಂದ ಕ್ಲೇಮ್ ಬರುತ್ತೆ. ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷದ ಇರುತ್ತೆ ಅಥವಾ 75,000 ಕಿಲೋಮೀಟರ್. ಸಬ್ಜೆಕ್ಟ್ ಎಲ್ಲಾ ಸರ್ವಿಸ್ ಶೋರೂಮ್ ಅಲ್ಲಿ ಆಗಿದ್ರೆ ಮಾತ್ರ. ಓಕೆ, ಫ್ರೀ ಸರ್ವಿಸ್ ಅಲ್ಲಿ ಲೇಬರ್ ಮಾತ್ರ ಫ್ರೀ ಇರುತ್ತೆ. ಆಯಿಲ್ ಕನ್ಸ್ಯೂಮಬಲ್ ಚಾರ್ಜಬಲ್ ಅಲ್ಲಿ ಇರುತ್ತೆ. ನಮ್ಮ ಕಡೆಯಿಂದ ನಿಮಗೆ ಅಡಿಷನಲ್ ಆಗಿ 3 ಫ್ರೀ ಸರ್ವಿಸ್ ಆಫರ್ ಕೊಟ್ಟಿದ್ದೀವಿ. ಸರಿನಾ ಸರ್? ಏನಾದ್ರು ಡೌಟ್ ಜೊತೆ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ತುಂಬಾ ಚೆನ್ನಾಗಿದೆ ಸರ್, ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಆನ್ ಟೈಮ್ಗೆ ವಿತಿನ್ ಸ್ಪೀಡ್ ಆಗಿನೇ ವೆಹಿಕಲ್ ಕೊಟ್ಟಿದ್ದೀರಾ, ಖುಷಿ ಆಗುತ್ತೆ ಸರ್. ನೀವು ಕೇಳಿರೋ ಗಾಡಿ ಕೇಳಿದ್ರೆ ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದಷ್ಟು ಲಕ್ಷ್ಮಿ ಮೋಟರ್ಸ್ನ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ರೆಕಮೆಂಡ್ ಮಾಡಿ. ಖಂಡಿತವಾಗೂ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಬಜಾಜ್ಗೆ ಹೋಗಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಅಣ್ಣ. ಓಕೆ, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್.